ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೇನಾದರೂ 2026ನೇ ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಒಳಗಡೆ ಡಿ ಎಮ್ ಎಲ್ ಟಿ ಕೋರ್ಸ್ ಮಾಡ್ತೀನಿ ಅಂತಂದರೆ ನಿಮ್ಗಳಿಗೆ ಇದೊಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆದಂಥ ಒಂದು ವಿಡಿಯೋ ಇರುತ್ತೆ. ಡಿ ಅಂದರೆ ಏನು, ಡಿ ಎಲಿಜಿಬಿಲಿಟಿ 2026ನೇ ಸಾಲಿನಲ್ಲಿ ಏನು ಅರ್ಹತೆಯನ್ನು ಪಡ್ಕೊಂಡಿರ್ತೀರಾ, ಮತ್ತು ಇದರಿಂದ ನಿಮಗೆ ಎಷ್ಟು ವರ್ಷ ಇದು ಡ್ಯೂರೇಷನ್ ಇರುತ್ತೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಜಾಬ್ ಇರ್ಬೋದು, ಆಮೇಲೆ ಸ್ಕೋಪ್ ಇರ್ಬೋದು. ಇದನ್ನು ನಾನು ನಿಮಗೆ ಈ ಸ್ಕ್ರೀನ್ ರೆಕಾರ್ಡರ್ ಶೇರ್ ಮಾಡೋದ್ರ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಮತ್ತು ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ರಿ. ಯಾಕಂದರೆ ಮುಂದೆ ಬರುವಂಥ ಏನಾದರೂ ಅಪ್ಡೇಟ್ಗಳಿದ್ದಲ್ಲಿ ನಿಮಗೆ ಬೇಗ ಬಂತ ನೋಡಿ. ಅಭ್ಯರ್ಥಿಗಳೇ, ಈ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ DMLT ಅಂತಂದರೆ ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ ಅಂತ ಅರ್ಥ. ಸೊ ಈ DMLT ಕೋರ್ಸು 2026ನೇ ಸಾಲಿನಲ್ಲಿ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಒಳಗಡೆ ಬರ್ತಾ ಇದೆ. ಡಿಪ್ಲೊಮಾನು ಕೂಡ ಸೇರಿಸಿದ್ದಾರೆ. ಪ್ಯಾರಾಮೆಡಿಕಲ್ ಬೋರ್ಡ್ ಮತ್ತು ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅದರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳೋದಾದರೆ ನಿಮಗೆ ಇದು 2 ವರ್ಷ. ಓಕೆ, ಸೊ DMLT ಕೋರ್ಸ್ ನಿಮಗೆ 2 ವರ್ಷ ಡ್ಯೂರೇಷನ್ ಇರುತ್ತೆ. ಸೊ 2 ವರ್ಷ ಡ್ಯೂರೇಷನ್ ಒಳಗಡೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ, ಈ ನಮ್ಮ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಆಮೇಲೆ ಅನಾಟಮಿ, ಫಿಸಿಯಾಲಜಿ, ಈ ಒಂದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗಳಲ್ಲಿ ಈ ಒಂದು ಸಬ್ಜೆಕ್ಟ್ಗಳನ್ನು ನೀವು ಮೇಜರಾಗಿ ಸ್ಟಡಿ ಮಾಡ್ತೀರಾ. ಸೊ ಸ್ಟಡಿ ಮಾಡಿದ ಮೇಲೆ ನಿಮಗೆ 2 ವರ್ಷದಲ್ಲಿ ನಿಮಗೆ ಮತ್ತೆ ಪ್ಲಸ್ ಏನಾಗುತ್ತಪ್ಪ ಅಂದರೆ ಇಂಟರ್ನ್ಶಿಪ್ಪನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಮಾಡಿಸ್ತಾರೆ. ಮೇ ಬಿ ಅದು ನಿಮಗೆ 3 ಮಂತ್ಸ್ ಅಥವಾ 6 ಮಂತ್ ಆಗ್ಬೋದು. ಇನ್ನೂ ಅದರದ್ದು ಏನಪ್ಪ ಅಂತಂದ್ರೆ ಬೋರ್ಡ್ ವತಿಯಿಂದ ಅಪ್ಡೇಟ್ ಇನ್ನೂ ಬಂದಿಲ್ಲ. ಇಂಟರ್ನ್ಶಿಪ್ಪಿಗೆ 6 ತಿಂಗಳ, 1 ವರ್ಷನ ಅಥವಾ 3 ತಿಂಗಳ ಅಂತೇಳಿ. ಬಟ್ ಈಗ ಥಿಯರಟಿಕಲಿ ಡ್ಯೂರೇಷನ್ ಇರುವಂಥದ್ದು 2 ವರ್ಷ. 2 ವರ್ಷ 6 ತಿಂಗಳಂತ ಲೆಕ್ಕ ಇಟ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಇದು ಮುಗಿದ ಮೇಲೆ 2 ವರ್ಷ ನೋಡಿ. ಫಸ್ಟ್ ಆಫ್ ಆಲ್ ಇದು ಅಡ್ವಾಂಟೇಜ್ ಏನಂದರೆ ಬರೀ 2 ವರ್ಷದಲ್ಲಿ ನಿಮಗೆ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಹೌದಾ, ಬರೀ 2 ವರ್ಷದಲ್ಲಿ. ಆಮೇಲೆ ನಿಮಗೆ 2 ವರ್ಷದಲ್ಲಿ ಅಂದರೆ ಶಾರ್ಟ್ ಡ್ಯೂರೇಷನ್ ಒಳಗಡೆ ನಿಮಗೆ ಜಾಬ್ ಏನಾಗುತ್ತೆ ಅಂತಂದರೆ ನಿಮಗೆ ಹೈಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ನಮ್ಮ ಸೈನ್ಸ್ ಆಗಿರುವಂಥವ್ರಿಗೆ ಏನಪ್ಪ ತುಂಬ ಸ್ಕೋಪ್ ಇರುವಂಥದ್ದು. ಯಾಕಂದರೆ ಸೈನ್ಸ್ ಪ್ಲಸ್ DMLT ಮಾಡಿದರೆ ನಿಮಗೆ ಒಂದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಲೈಕ್ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಏಮ್ಸ್ದಲ್ಲಿ ಇರ್ಬೋದು, ಏಮ್ಸ್ದಲ್ಲೂ ಕೂಡ ಒಂದಷ್ಟು ಹುದ್ದೆಗಳನ್ನು DMLT 10+2 DMLT ಮೇಲೆ ಕೂಡ ಜಾಬ್ಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ಕೂಡ ಈ 10+2 ಸೈನ್ಸ್ ಆದವರಿಗೆ ಏನಪ್ಪ ಅಂದರೆ ಒಂದಷ್ಟು ಹುದ್ದೆಗಳನ್ನು ಇವರು ಕೊಡುವಂಥದ್ದು. ಅಂದರೆ ಓವರಲ್ ಆಗಿ ಹೇಳೋದಾದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಳಗಡೆ ನಿಮ್ಮಗಳಿಗೆ ಒಂದು ಒಳ್ಳೆಯ ಸ್ಕೋಪ್ ಎದ್ದು ಕಾಣಿಸುತ್ತೆ DMLT ಮಾಡಿದವ್ರಿಗೆ. ಅದು ಸೈನ್ಸ್ ಮೇಲೆ ನೀವು 2 ವರ್ಷ ಕೋರ್ಸ್ ಮೇಲೆ ಮಾಡಿದರೆ. ಆಮೇಲೆ ನೀವು ಇನ್ ಕೇಸ್ ನೀವು ಸ್ಟೇಟ್ ಗೌರ್ಮೆಂಟ್ ಅಂದರೂ ಕೂಡ ನಿಮಗೆ ಜಾಬ್ ಇದ್ದೇ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಅವರು ಏನಾದರೂ ಜಾಬ್ಗಳನ್ನು ಕರೆದ್ರೆ ಸೊ ಅದು ಕೂಡ ನಿಮಗೆ ಎಲಿಜಿಬಿಲಿಟಿಯನ್ನು ಪಡ್ಕೊತೀರಾ ಸೈನ್ಸ್ ಪ್ಲಸ್ DMLT ಮೇಲೆ. ಅದರ ಜೊತೆಗೆ ನಿಮಗೆ NHM ಜಾಬ್ಸ್ ಇರ್ಬೋದು. NHM ಜಾಬ್ ಹೇಳ್ತಾ ಇದ್ದೇನೆ. NHM ಜಾಬ್ ಇರ್ಬೋದು, ಅಥವಾ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ ಕಾಂಟ್ರಾಕ್ಟ್ ಜಾಬ್ಗಳು ಇರೋದು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗೌರ್ಮೆಂಟ್ ಅಂಡರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಜಾಬ್ಗಳು ಕೂಡ ನಿಮಗೆ ಅರ್ಹತೆಯನ್ನು ನೀವು ಪಡ್ಕೊತೀರಾ. ಇದು ಜಾಬ್ ಬಗ್ಗೆ ಆಯಿತು. ಆಮೇಲೆ ಬರೋಣ ಈಗ ಸ್ಯಾಲ್ರಿ. ನೋಡಿರಿ, ಜಾಬ್ ಅಂತ ಆಯ್ತು, ಈಗ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನೋಡಿರಿ. ಗೌರ್ಮೆಂಟಲ್ಲಿ ಏನಿದೆಯಪ್ಪ ಅಂದರೆ NHM ಅಂಡರಲ್ಲಿ ಹೋದರೆ ಅದು ಕಾರ್ಮಿಕರು ನಿಗದಿಪಡಿಸಿರುವಂಥ ಸ್ಯಾಲ್ರಿ ಆಗಿದೆ. ಕಾರ್ಮಿಕರ ನಿಗದಿ ಅಂದರೆ ಈಗ ನೋಡಿರಿ, ಕಾರ್ಮಿಕರ ಇಲಾಖೆಯಿಂದ ಏನೇನೋ ಬರ್ತಾ ಇದೆ, ಹೊಸ ಪರಿಷ್ಕರಣೆ ಆಗಿರುವಂಥ ವೇತನಗಳು ಕೂಡ ಬರ್ತಾ ಇದ್ದಾವೆ. ಸೊ ನಾನು ತುಂಬ ಕಡಿಮೆ ಹೇಳೋದಾದರೆ 14,000ದಿಂದ 22,000 ತನಕನೂ ಕೂಡ ಮಿಡ್ಲಲ್ಲಿ 14,000 ಮಿನಿಮಮ್ 14,000 ಮ್ಯಾಕ್ಸಿಮಮ್ 22,000 ತನಕ ನಿಮಗೆ NHM ಅಲ್ಲಿ ಸ್ಯಾಲ್ರಿಗಳನ್ನು ನೀವು ಪಡ್ಕೊತೀರ. ಅದು ಹೊಸ ಪರಿಷ್ಕರ ವೇತನ ಸಂಬಂಧಪಟ್ಟಂತೆ ನಿಮಗೇನಾದರೂ ಸಿಕ್ಕರೆ. ಅದೇ ನಂತರ ನೀವು ಪ್ರೈವೇಟಲ್ಲಿ ನಾವು ಹೋಗ್ತೀವಿ ಸರ್, ನಮಗೆ ಪ್ರೈವೇಟಲ್ಲಿ ಬೇಕು ಅಂತಂದರೆ ನೀವು ಬೆಂಗಳೂರು ಸೈಡಲ್ಲಿ ಹೋದರೆ ಫ್ಲೋಬೋಟಮಿಸ್ಟ್ ಅಂತ ಜಾಬ್ ಸಿಗುತ್ತೆ. ಫ್ಲೋಬೋಟಮಿಸ್ಟ್. ಸೊ ಈ ಫ್ಲೋಬೋಟಮಿಸ್ಟ್ ಜಾಬಿಗೆ ನಿಮ್ಗೆ ಏನೋ ಮಾಡ್ತಾರಪ್ಪ ಅಂದರೆ ಇಲ್ಲಿ 25,000 ರೂಪಾಯಿ. ಓಕೆ, 25,000 ರೂಪಾಯಿದಿಂದ 27,000 ತನಕ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೊಡ್ತಾರೆ. ಓಕೆ, ತುಂಬ ಕಡಿಮೆ ಅಂದರೂ ಕೂಡ ನಿಮಗೆ ಫ್ಲೋಬೋಟಮಿಸ್ಟಿಗೆ 18,000 ತನಕ ಸ್ಯಾಲ್ರಿಯನ್ನು ಬೆಂಗಳೂರು ಸೈಡಲ್ಲಿ ನಿಮಗೆ ಸಿಗುವಂಥದ್ದು. ಆಮೇಲೆ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೂಡ ಜಾಬ್ ಮಾಡ್ಬೋದು. ಲ್ಯಾಬ್ ಟೆಕ್ನಿಷಿಯನ್ಗೆ ಏನಿದೆಪ್ಪ ಅಂದ್ರೆ ಬೆಂಗಳೂರು ಸೈಡಲ್ಲಿ ಹೋದರೆ 18,000ದಿಂದ 27,000 ತನಕ ಸ್ಯಾಲ್ರಿಯನ್ನು ಕೊಡ್ತಾರೆ. ಮೆಗಾ ಸಿಟಿಗಳಲ್ಲಿ ಹೋದರೆ ನಿಮಗೆ 25,000ರಿಂದ 30,000 ತನಕ ಸ್ಯಾಲ್ರಿಯನ್ನು ಪಡ್ಕೊಳ್ಬೋದು. ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್, ಫ್ಲೋಬೋಟಮಿಸ್ಟ್, ಮೈಕ್ರೋಬಯಾಲಜಿ ಟೆಕ್ನಿಷಿಯನ್ಸ್, ಆಮೇಲೆ ಬಯೋಕೆಮಿಸ್ಟ್ರಿ ಟೆಕ್ನಿಷಿಯನ್ಸ್, ಪ್ಯಾಥಾಲಜಿಸ್ಟ್ ಟೆಕ್ನಿಷಿಯನ್ಸ್ಗಳಾಗಿ ಕೆಲಸವನ್ನು ಮಾಡ್ಬೋದು. ಈ ಒಂದು ಬ್ಲಡ್ ಬ್ಯಾಂಕಲ್ಲಿ ಕೂಡ ಟೆಕ್ನಿಷಿಯನ್ಗಳಾಗಿ ಕೆಲಸವನ್ನು ಮಾಡ್ಬೋದು. ಅದಾದ ನಂತರ ನೀವು ಏನಾದರೂ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತೀನಪ್ಪ ಅಂತಂದರೆ ಅಲ್ಲೇ ನೀವು ಬಯೋಟೆಕ್ನಾಲಜಿ ಇರುವಂಥ ಫಾರ್ಮಾಸ್ಯೂಟಿಕಲಲ್ಲಿ ಹೋಗಬೇಕಾಗತ್ತೆ. ಅಂದರೆ ಮೆಡಿಸಿನ್ಸ್ ಕಂಪ್ನಿ ಇರ್ಬೋದು ಮತ್ತು ವ್ಯಾಕ್ಸಿನ್ಸ್ ಕಂಪ್ನಿಗಳಲ್ಲಿ ಕೂಡ ನಿಮಗೆ
ಆ್ಯಸ್ ಅ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹೈರ್ ಮಾಡ್ಕೊತಾರೆ. ಬಟ್ ನಮ್ಮ ಒಳ್ಳೆಯ ಸ್ಕಿಲ್ಲನ್ನು ಬೆಳೆಸ್ಕೊಂಡ್ರೆ ನೀವು ಪ್ರೈವೇಟ್ ಕಂಪ್ನಿಗಳಲ್ಲಿ ಮೆಡಿಸಿನ್ಸ್ ಕಂಪ್ನಿ, ವ್ಯಾಕ್ಸಿನ್ಸ್ ಕಂಪ್ನಿಗಳಲ್ಲಿ ಕೂಡ ನೀವು ಜಾಬನ್ನು ಮಾಡ್ಬೋದು. ಇದು ಕೂಡ ನಿಮಗೆ ಒಂದು ಆಪ್ಷನ್ ಇರುವಂಥದ್ದು. ನೆಕ್ಸ್ಟ್ ಏನಂದರೆ ಇಲ್ಲಿ ಹೈಯರ್ ಎಜುಕೇಷನ್ ಬಗ್ಗೆ ಹೇಳೋದಾದರೆ, ಸೊ ಹೈಯರ್ ಎಜುಕೇಷನ್ ನೋಡಿ, ಇಲ್ಲಿ ನೀವು 2 ವರ್ಷದ DMLT ಮಾಡಿದ ಮೇಲೆ ಮತ್ತೆ ನೀವು ಲ್ಯಾಟ್ರಿ ಎಂಟ್ರಿ ಆಗಿ ನೀವು BSc MLTಗಳನ್ನು ಮಾಡ್ಕೋಬೋದು. BSc MLT ಮತ್ತು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ನೀವು BSc ಮೈಕ್ರೋಬಯಾಲಜಿ, BSc ಮೆಡಿಕಲ್ ಮೈಕ್ರೋಬಯಾಲಜಿ, BSc ಕ್ಲಿನಿಕಲ್ ಪ್ಯಾಥಾಲಜಿ, BSc ಮೆಡಿಕಲ್ ಬಯೋಕೆಮಿಸ್ಟ್ರಿ, ಈ ಥರದಂಥ ಒಂದಷ್ಟು ಕೋರ್ಸ್ಗಳನ್ನು ಕೂಡ ನೀವು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಮಾಡ್ಬೋದು. ಇಲ್ಲಪ್ಪ ಅಂದರೆ ರಾಜೀವ್ ಯೂನಿವರ್ಸಿಟಿಯಲ್ಲಿ ಆದರೆ ನೀವು BSc MLTಗಳನ್ನು ಮಾಡಿಕೊಂಡು ಮುಂದೆ MSc MLT ಮಾಡಿಕೊಂಡು ನೀವು ಒಳ್ಳೆಯ ಏನಪ್ಪ ಅಂತಂದರೆ ಲೈಫನ್ನು ಸೆಟ್ಲ್ ಮಾಡ್ಕೋಬೋದು. ಅಬ್ರಾಡಿಗೆ ಹೋಗ್ಬೇಕಂದ್ರೆ ಇಲ್ಲಿ DMLT 10+2 ಮೇಲೆ ತುಂಬ ಕಡಿಮೆ. ಬಟ್ ಒಳ್ಳೆ ಸ್ಕಿಲ್ ಮಾಡಿಕೊಂಡು ಪ್ರಿಲಿಮ್ ಎಕ್ಸಾಮ್ಗಳು ಅಂತ ಇರ್ತವೆ, ಅವುಗಳನ್ನು ಪಾಸ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಲೈಫ್ ಇರುತ್ತೆ. ಬಟ್ ಈ ಲೆವೆಲಿಗೆ ಅಂದರೆ PUC ಲೆವೆಲಿಗೆ ಅದು ಮೈಂಡ್ಸೆಟ್ ಇರೋದಿಲ್ಲ. BSc ಮಾಡಿಕೊಂಡು ಮುಂದೆ ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಕೂಡ ನೀವು ಕಂಡಕ್ಟ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ BSc ಮಾಡ್ಕೊಂಡು ನೀವು ಫಾರಿನಿಗೆ ಕೂಡ ಹೋಗ್ಬೋದು ಜಾಬ್ ಮಾಡಲಿಕ್ಕೆ. ಇದೊಂದಿಷ್ಟು ಶಾರ್ಟಾಗಿ ನಾನು ಹೇಳಿರುವಂಥ ಮಾಹಿತಿ. ಇದರಲ್ಲಿ ಹೆಚ್ಚು ಕಡಿಮೆ ಇದೆ, ಯಾಕಂದರೆ ಆಲ್ರೆಡಿ ನಾನು ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. 2026ನೇ ಸಾಲಿನಲ್ಲಿ ಈ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಸೈನ್ಸ್ ಮೇಲೇ ಕೋರ್ಸ್ಗಳನ್ನು ಇಟ್ಟಿರೋದರಿಂದ ಸೈನ್ಸ್ ಮಾಡಿರುವಂಥವ್ರುಗಳಿಗೆ ಕೂಡ ಒಂದು ಶಾರ್ಟ್ ಟರ್ಮ್ ಒಳಗಡೆ ಜಾಬನ್ನು ಹತ್ಕೋಬೇಕಂತಂದರೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು